ಬೆಂಗಳೂರಿನ ಕಾಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ 5 ವರ್ಷದ ವೆನ್ನೆಲಾ ಕೊಲೆ ಪ್ರಕರಣದಲ್ಲಿ ಇದೀಗ 3 ಪೊಲೀಸರನ್ನು ಕಮಿಷನರ್ ಅವರು ಅಮಾನತನ ಮಾಡಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಇನ್ಸ್ಪೆಕ್ಟರು ಮತ್ತು ಸಬ್ ಇನ್ಸ್ಪೆಕ್ಟರು ಮತ್ತು ಠಾಣೆಯ HCಯನ್ನು ಅಮಾನತನ ಮಾಡಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಏನು ಕರ್ತವ್ಯ ಲೋಪ ಹಿನ್ನೆಲೆ ಅಮಾನತನ ಮಾಡಿರುವಂಥದ್ದು. ಅಂದರೆ ಈ ಒಂದು ಪ್ರಕರಣದಲ್ಲಿ ಏನು ಮೊದಲಿಗೆ UDR ಅನ್ನು ಮಾಡ್ಕೊಂಡಿರ್ತಾರೆ, ಅದಾದ ನಂತರ ಅದನ್ನು UDR ಆದ ನಂತರ ಏನು ಮರಣೋತ್ತರ ಪರೀಕ್ಷೆ ವರದಿ ಬರುತ್ತೆ. ಆ ವರದಿ ಬಂದ ನಂತರವೂ ಸಹ ಅದು ಕೊಲೆ ಅಂತ ಗೊತ್ತಾದ ನಂತರವೂ ಸಹ ಪೊಲೀಸರು ಇದರಲ್ಲಿ FIR ಅನ್ನು ಮಾಡ್ಕೊಳ್ಳೋಕ್ಕೆ ತಡವನ್ನು ಮಾಡಿರುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಯಾಕಂದರೆ ಮಾರ್ಚಲ್ಲಿ ಈ ಒಂದು ಪ್ರಕರಣ ಬೆಳಕಿಗೆ ಬರುತ್ತೆ. ಅದಾದ ನಂತರ ಜೂನ್ 4ರಂದು ಪೊಲೀಸರು FIR ಅನ್ನು ಮಾಡ್ಕೊತಾರೆ. ಅಂದರೆ ಆ ಒಂದು ಪ್ರಾರಂಭಿಕ ಹಂತದಲ್ಲಿ ಇದು UDR ಅಂತ ಏನು ಗೊತ್ತಾಗುತ್ತೆ. ಅದಾದ ನಂತರ ಒಂದು ದಿನಕ್ಕೆ ಮರಣೋತ್ತರ ಪರೀಕ್ಷೆ ವರದಿ ಸಹ ಬರುತ್ತೆ. ಆದರೆ ಅದಾದ ನಂತರ ಪೊಲೀಸರು ಈ ಒಂದು ಪ್ರಕರಣದನ್ನು ಯಾವುದೇ ರೀತಿಯಾದ ತನಿಖೆಯನ್ನು ಮಾಡಲ್ಲ. ಯಾಕಂದರೆ ಸಾಮಾನ್ಯವಾಗಿ ಇರುವಂಥದ್ದು ಕಾನೂನಿನಲ್ಲಿ ಒಂದು UDR ಇರ್ಬೋದು ಮತ್ತು ಅಥವಾ ಏನು UDR ಆದಂಥ ಸಂದರ್ಭದಲ್ಲಿ ಯಾರಾದರೂ ಮನೆಯಲ್ಲಿ ನೇಣು ಹಾಕ್ಕೊಂಡಿದ್ರೆ ಆ ಒಂದು ಸ್ಥಳಕ್ಕೆ ಹೋಗ್ಬಿಟ್ಟು ಪೊಲೀಸರು ಒಂದಷ್ಟು ಐಟಮ್ಗಳನ್ನು ಸೀಸ್ ಮಾಡಬೇಕಾಗುತ್ತೆ. ಯಾಕಂದರೆ ಫ್ಯಾನ್ಗೆ ನೇಣು ಹಾಕ್ಕೊಂಡಿದ್ರೆ ಅದರ ಬೆಡ್ಶೀಟ್ ಇರ್ಬೋದು ಮತ್ತು ಕಾರ್ನಲ್ಲಿ ಏನಾದರೂ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದರೆ ಅಲ್ಲಿನ ಕೆಲವೊಂದು ವಸ್ತುಗಳನ್ನು ಸೀಸ್ ಮಾಡಬೇಕಾಗುತ್ತೆ. ಆದರೆ ಈ ಒಂದು ಪ್ರಕರಣದಲ್ಲಿ ಪೊಲೀಸರು ಅನುಮಾನಾಸ್ಪದ ಸಾವು ಅಂತ ಗೊತ್ತಾದ ನಂತರ ಏನು ಸಹ ಮನೆಗೆ ಹೋಗಿ ಸ್ಪಾಟನ್ನು ವಿಸಿಟ್ ಮಾಡಿರಲ್ಲ. ಮತ್ತು ಆ ಸ್ಪಾಟ್ಗೆ ಹೋಗಿ ವಿಸಿಟ್ ಮಾಡಿದ್ರು ಅಲ್ಲಿನ ಕೆಲವೊಂದಷ್ಟು ಏನೋ ವಸ್ತುಗಳಿರುತ್ತೆ, ಅದನ್ನು ಯಾವುದನ್ನು ಸಹ ಸೀಸನ್ನು ಮಾಡಿರಲಿಲ್ಲ. ಆನಂತರ ಏನು ಮಗು ಎದ್ದೇಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಏನು ತಾಯಿ ಪ್ರಿಯಾಂಕಾ ಮತ್ತು ಏನು ಮೋಹನ್ ಯಾರಿದ್ದಾರೆ, ಸೊ ಇಬ್ಬರು ಸಹ ಬಂದು ಆಸ್ಪತ್ರೆಯಲ್ಲಿ ಒಂದು ಡ್ರಾಮಾವನ್ನು ಮಾಡ್ತಾರೆ. ಯಾಕಂದರೆ ಇದರಲ್ಲಿ ಪ್ರಮುಖವಾಗಿ ಇಬ್ಬರು ಸಹ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ. ಯಾಕಂದರೆ ಆಕೆಯ ಗಂಡ ಏನು ಧಾರವಾಡದಲ್ಲಿ ಇರ್ತಾನೆ. ಜೊತೆಗೆ ಏನಂದರೆ ಈ ಒಂದು ಪ್ರಕರಣದಲ್ಲಿ ಮೋಹನ್ ಏನಿದ್ದಾನೆ, ಸೊ ಆತ ಏನು ಪ್ರಿಯಾಂಕವನ್ನು ಬಳಸ್ಕೊಂಡು ಆಕೆಯ ಆಸ್ತಿಯನ್ನು ಮಾರಾಟ ಮಾಡೋಕ್ಕೂ ಸಹ ಪ್ರಯತ್ನ ಪಟ್ಟಿರ್ತಾನೆ. ಆದರೆ ಇವರಿಬ್ಬರು ಏನು ಮಗು ಅಡ್ಡಿ ಆಗುತ್ತೆ ಅಂತ ಹೇಳ್ಬಿಟ್ಟು ಏನು ಮೋಹನ್ ಏನಿರ್ತಾನೆ ಅವತ್ತು ಏನು ಮಾರ್ಚ್ 24ನೇ ತಾರೀಕು ಏನಂದರೆ ಇಬ್ಬರು ಸಹ ಒಂದು ಶಾಪಿಂಗ್ ಅಂತ ಹೋಗಿರ್ತಾರೆ. ಶಾಪಿಂಗ್ ಹೋದಂಥ ಸಂದರ್ಭದಲ್ಲಿ ಮಗು ಐಸ್ ಕ್ರೀಮನ್ನು ಕೇಳಿರುತ್ತೆ. ಐಸ್ ಕ್ರೀಮ್ ಕೊಟ್ಟ ನಂತರ ಇದು ನನಗೆ ಐಸ್ ಕ್ರೀಮ್, ಈ ಐಸ್ ಕ್ರೀಮ್ ಬೇಡ, ಬೇರೆ ಐಸ್ ಕ್ರೀಮ್ ಕೊಡುವಂತನೂ ಸಹ ಮಗು ಕೇಳುತ್ತೆ. ಆ ಒಂದು ಫ್ರಸ್ಟ್ರೇಷನ್ನು ಮತ್ತು ಕೋಪ ಏನು ಮೋಹನ್ಗೆ ಇರುತ್ತೆ. ಅದಾದ ನಂತರ ಮೋಹನ್ ಏನು ಆ ಮಗುವಿಗೆ ಒಂದು ಏನು ಮೂಗಿಗೆ ಹೊಡಿತಾನೆ ಮತ್ತು ಕಾಲಿನಿಂದಲೂ ಸಹ ಆತ ಹೊಡಿತಾನೆ. ಅದಾದ ನಂತರ ಮಗು ಆ ಕಾರಲ್ಲೇ ಮಗು ಸಹ ಒಂದು ಅಸ್ವಸ್ಥವಾಗಿ ಬಿದ್ದಿರುತ್ತೆ. ಆದರೆ ಇದನ್ನು ಯಾವುದನ್ನು ಸಹ ಪ್ರಿಯಾಂಕಾ ಗಮನಿಸಿರೋದಿಲ್ಲ. ಯಾಕಂದರೆ ಅದೇ ಆದ ನಂತರ ಏನು ಇಬ್ಬರು ಸೇರಿಕೊಂಡು ಅವರಿಬ್ಬರು ಸಹ ಒಂದು ಕೋಲಾರಕ್ಕೆ ಹೋಗಿ ಆಕೆಯ ಬರ್ಡೇಯನ್ನು ಸಹ ಸೆಲೆಬ್ರೇಟ್ ಮಾಡ್ತಾರೆ. ಮತ್ತು ಮರುದಿನ ಮನೆಗೆ ವಿಲ್ಲಾಗೆ ಬಂದು ಅಲ್ಲೇ ಸ್ಟೇಯನ್ನು ಮಾಡ್ತಾರೆ. ಅದಾದ ನಂತರ ಬೆಳಗ್ಗೆ ಮಗು ಹೇಳಿರಲ್ಲ. ಅದಕ್ಕಾಗಿ ಆ ಸಂದರ್ಭದಲ್ಲಿ ಮಗುವನ್ನು ಎತ್ಕೊಂಡು ಅವರಿಬ್ಬರು ಆಸ್ಪತ್ರೆಗೆ ಹೋಗಿ ಅಲ್ಲಿ ಒಂದು ಏನು ಡ್ರಾಮಾವನ್ನು ಕ್ರಿಯೇಟ್ ಮಾಡ್ತಾರೆ. ಆದರೆ ಪೊಲೀಸರು ಆ ಒಂದು ಸಂದರ್ಭದಲ್ಲಿ ಮಗು ಆಲ್ರೆಡಿ ಡೆತ್ ಆಗಿ 12 ಗಂಟೆಗಳು ಆಗಿದೆ ಅಂತಲೂ ಸಹ ಒಂದು ಹೇಳ್ತಾರೆ. ಅದಾನಂತರ ಪೊಲೀಸರು ಪೊಲೀಸರಿಗೆ ಒಂದು ಇನ್ಫಾರ್ಮೇಷನ್ ಬರುತ್ತೆ. ಯಾಕಂದರೆ ಏನು ಪ್ರಿಯಾಂಕಾ ಅವರ ತಮ್ಮ ಏನು ರಾಘವೇಂದ್ರ ಯಾರಿರ್ತಾರೆ, ಸೊ ಅವರು ಪೊಲೀಸರಿಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ. ಆದರೆ ಪೊಲೀಸರು ಏನು ಮಾಹಿತಿ ಕೊಟ್ಟಂಥ ಸಂದರ್ಭದಲ್ಲಿ ಪೊಲೀಸರು ಪ್ರಮುಖವಾಗಿ ದೂರನ್ನು ಅವರ ತಂದೆಯಿಂದ ಪಡ್ಕೋಬೇಕಾಗುತ್ತೆ. ಅವ್ರ ತಂದೆಯೂ ಸಹ ದೂರನ್ನು ಕೊಡ್ತಾರೆ. ಈ ರೀತಿ ಮಗಳು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ, ಅದರ ಬಗ್ಗೆ ತನಿಖೆಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಅವರ ತಂದೆಯೂ ಸಹ ದೂರನ್ನು ಕೊಡ್ತಾರೆ. ಆದರೆ ಅದನ್ನು ಪೊಲೀಸರು ಯಾವುದೇ ಕಾರಣಕ್ಕೂ ಲೆಕ್ಕಿಸಲ್ಲ. ಅದಾದ ನಂತರ ಅವರ ಏನು ತಮ್ಮ ಪ್ರಿಯಾಂಕಾ ತಮ್ಮ ಆರೋಪಿ ಈಗ ಯಾರು ಅರೆಸ್ಟ್ ಆಗಿದ್ದಾರೆ ಪೊಲೀಸರು, ಅದಾದ ನಂತರ ಆರೋಪಿಯ ತಮ್ಮನಿಂದ ಒಂದು ದೂರನ್ನು ಪಡ್ಕೊಂಡು ಇದರಲ್ಲಿ ಪ್ರಮುಖವಾಗಿ ನಿರ್ಲಕ್ಷ್ಯವನ್ನು ವಹಿಸ್ತಾರೆ. ಯಾಕಂದರೆ ಯಾರೇ ಒಂದು ಸಾವನ್ನಪ್ಪಿದ್ರು ಅವರ ಬಯೋಲಾಜಿಕಲ್ ರಿಲೇಷನ್ಶಿಪ್ಸ್ ಯಾರಿರ್ತಾರೆ, ಸೊ ಅವರಿಂದ ಸಹ ಪೊಲೀಸರು ಏನು ದೂರನ್ನು ಪಡ್ಕೋಬೇಕಾಗುತ್ತೆ. ಆದರೆ ಈ ಒಂದು ಪ್ರಕರಣದಲ್ಲಿ ಪೊಲೀಸರು ಒಂದು ನಿರ್ಲಕ್ಷ್ಯವನ್ನು ಮಾಡ್ತಾರೆ. ಅದಾದ ನಂತರ ಏನೋ ಒಂದು ಅನುಮಾನಾಸ್ಪದ ಸಾವು ಅಂತ ಸಂದರ್ಭದಲ್ಲಿ ಎಲ್ಲಿ ಇನ್ಸಿಡೆಂಟ್ ಆಗಿರುತ್ತೆ, ಮನೇನ ಅಥವಾ ಕಾರ ಅಥವಾ ಎಲ್ಲಿ ಇರುತ್ತೆ ಅಲ್ಲಿಗೆ ಹೋಗಿ ಸ್ಪಾಟನ್ನು ವಿಸಿಟ್ ಮಾಡಬೇಕಾಗುತ್ತೆ. ಮತ್ತು ಸೋಕೋ ಟೀಮನ್ನು ಸಹ ಕರೆದುಕೊಂಡು ಹೋಗಿ ಅಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನನ್ನು ಮಾಡಿ ಅಲ್ಲಿ ಸಿಗುವಂಥ ಸಾಕ್ಷ್ಯಗಳನ್ನು ಸಹ ಕಲೆಕ್ಟ್ ಮಾಡಬೇಕಾಗುತ್ತೆ. ಆದರೆ ಪೊಲೀಸರು ಇದನ್ನು ಸಹ ಯಾವುದನ್ನು ಸಹ ಮಾಡಿರಲ್ಲ. ಮತ್ತು ಆ ರಿಪೋರ್ಟ್ ಬಂದಂಥ ಸಂದರ್ಭದಲ್ಲೂ ಸಹ ಅದನ್ನು ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ ತಡ ಮಾಡಿರುವಂಥದ್ದು. ಅಂದರೆ PM ರಿಪೋರ್ಟ್ ಏನು ಬರುತ್ತೆ, ಇದರಲ್ಲಿ ಕೊಲೆಯಾಗಿದೆ ಅಂತ ಏನು PM ರಿಪೋರ್ಟ್ ಬರುತ್ತೆ, ಅದರಲ್ಲೂ ಸಹ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡ್ಕೊಳ್ಳೋಕ್ಕೆ ತಡವನ್ನು ಮಾಡ್ತಾರೆ. ಇದೆಲ್ಲ ಅಂಶಗಳನ್ನು ಇಟ್ಕೊಂಡು ಇವತ್ತು 3 ಪೊಲೀಸರನ್ನು ಕಮಿಷನರ್ ಅಮಾನತು ಮಾಡಿರುವಂಥದ್ದು. ಮೇಲ್ನೋಟಕ್ಕೆ ಅವರಿಬ್ಬರು ಸಹ ಒಂದು ಕರ್ತವ್ಯ ಲೋಪ ಮಾಡಿದ್ದಾರೆ. ಮತ್ತು ಅದ್ರ ಜೊತೆಗೆ ಡಿಲೇ ಆಫ್ ರಿಜಿಸ್ಟ್ರೇಷನ್ FIR ಅಂತಲೂ ಸಹ ಏನು ಕಮಿಷನರ್ ಹೇಳಿರುವಂಥದ್ದು. ಜೊತೆಗೆ ಏನಂದರೆ ಏನು ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಪ್ರಿಯಾಂಕಾ ಮತ್ತು ಮೋಹನ್ ಯಾರಿದ್ದಾರೆ ಇವರಿಬ್ಬರು ಸಹ ಒಂದು ಕಾಲೇಜು ದಿನಗಳಿಂದ ಸ್ನೇಹಿತರಾಗಿರ್ತಾರೆ. ಜೊತೆಗೇನೆಂದರೆ ಮೋಹನ್ ಯಾರಿದ್ದಾರೆ ಈತ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಾರೆ. ಜೊತೆಗೆ ಏನು ಪ್ರಿಯಾಂಕಾಗೆ ತಂದೆಯಿಂದ ಬಂದಂಥ ಒಂದಷ್ಟು ಆಸ್ತಿ ಇರುತ್ತೆ, ಅದನ್ನು ಸೇಲ್ ಮಾಡಬೇಕಾಗಿರುತ್ತೆ. ಆ ಒಂದು ಸೇಲ್ ಮಾಡೋಕ್ಕೆ ಮೋಹನ್ನ ಸಹಾಯವನ್ನು ಆಕೆ ಪಡ್ಕೊಂಡಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಇವರಿಬ್ಬರ ಸಂಬಂಧ ಬೆಳೆಯುತ್ತೆ. ಅದ್ರ ಜೊತೆಗೆ ಏನು ಪ್ರಿಯಾಂಕಾ ಗಂಡ ಪ್ರವೀಣ್ ಯಾರಿದ್ದಾನೆ, ಸೊ ಆತ ಒಂದು ಧಾರವಾಡದಲ್ಲಿ ಒಂದು ಸ್ಕೂಲನ್ನು ನಡೆಸ್ತಾ ಇರ್ತಾನೆ. ಹಾಗಾಗಿ ಆತ ಒಂದು ಆಕೆ ಜೊತೆಗೆ ವಾಸ ಮಾಡ್ತಾ ಇರಲ್ಲ. ಹಾಗಾಗಿ ಆತ ಒಂದು ಧಾರವಾಡದಲ್ಲಿ ಇರ್ತಾನೆ. ಸೊ ಹಾಗಾಗಿ ಇವರಿಬ್ಬರು ರಿಲೇಷನ್ಶಿಪ್ ಇಲ್ಲಿ ಒಂದು ಗಟ್ಟಿಯಾಗುತ್ತೆ. ಅದಾದ ನಂತರ ಇಬ್ಬರು ಸಹ ಮದುವೆಯನ್ನು ಮಾಡಿಕೊಂಡು ಮತ್ತು ಮಗುವನ್ನು ಮಾಡ್ಕೊಳ್ಳೋಕ್ಕೂ ಸಹ ಪ್ರಯತ್ನ ಪಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಈಗ ಇರುವಂಥ ಮಗು ವೆನ್ನೆಲಾ ಏನಿದ್ದಾರೆ, ಸೊ ಅವರು ಅಡ್ಡಿ ಆಗ್ತಾರೆ ಅಂದ್ಬಿಟ್ಟು ಮೋಹನ್ ಈ ರೀತಿ ಮಾಡಿರೋದಾಗಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಸದ್ಯಕ್ಕೆ ಆ ಪ್ರಕರಣ ಆದ ನಂತರ ಏನು ಮೋಹನನ್ನು ಪೊಲೀಸರು ಬಂಧನ ಮಾಡ್ತಾರೆ. ಅದಾದ ನಂತರ ಏನು ನಿನ್ನೆ ಏನು ಆಕೆಯ ತಾಯಿಯಾದಂಥ ಏನು ಪ್ರಿಯಾಂಕಾವನ್ನು ಅರೆಸ್ಟ್ ಮಾಡಿರುವಂಥದ್ದು. ಅಂದರೆ ಇಲ್ಲಿ ಕೊಲೆಯ ಉದ್ದೇಶ ಏನಿತ್ತು ಅನ್ನೋದು ಸಹ ಇದೀಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇರುವಂಥದ್ದು.
ಮೋಹನನ್ನ 10 ದಿನಗಳ ಕಾಲ ಪೊಲೀಸರು ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಅದ್ರ ಜೊತೆಗೆ ಏನಂದ್ರೆ ನಿನ್ನೆ ಏನು ಪ್ರಿಯಾಂಕಾರನ್ನ ಕಾಡುಗೋಡಿ ಪೊಲೀಸರು ಅರೆಸ್ಟ್ ಮಾಡಿರುವಂಥದ್ದು, ಆಕೆಯನ್ನ ಸಹ ಒಂದು 5 ದಿನಗಳ ಕಾಲ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ಪೊಲೀಸರು ಪ್ರಾರಂಭಿಕ ಹಂತದಿಂದಲೂ ಸಹ ಇಲ್ಲಿವರೆಗೂ ಎಲ್ಲ ರೀತಿಯಾದಂಥ ಲೋಪಗಳನ್ನು ಮಾಡಿ ಮತ್ತೆ ಎವಿಡೆನ್ಸ್ಗಳನ್ನು ನಾಶ ಮಾಡಿರುವಂಥದ್ದು. ಜೊತೆಗೆ ಇದರಲ್ಲಿ ಪ್ರಮುಖವಾಗಿ ಅಂದಿನ ಇನ್ಸ್ಪೆಕ್ಟರ್ ಆದಂಥ ರಂಗಸ್ವಾಮಿ ಏನಿದ್ದಾರೆ, ಸೊ ಅವರು ಸಹ ಒಂದು ಏನು ಸರಿಯಾದ ರೀತಿಯಲ್ಲಿ ತನಿಖೆಯನ್ನು ಮಾಡಿಲ್ಲ. ಯಾಕಂದರೆ PM ರಿಪೋರ್ಟ್ ಬಂದಿದೆ, ಈ ರೀತಿಯಾಗಿ ಮಗುವಿನ ಮೂಗಿನ ಮೇಲೆ ಹಲ್ಲೆ ಆಗಿದೆ ಮತ್ತು ಮಗುವಿನ ಉಸಿರುಗಟ್ಟಿ ಸಾಯಿಸಿದ್ದಾರೆ ಅಂತ PM ರಿಪೋರ್ಟಲ್ಲಿ ಬಂದ ನಂತರ ಸಹ ಅವರು ಈ ಪ್ರಕರಣವನ್ನು ದಾಖಲು ಮಾಡ್ಕೊಳ್ಳೋಕ್ಕೆ ಒಂದು ತಡವನ್ನು ಮಾಡ್ತಾರೆ. ಯಾಕಂದರೆ ಅವರ ತಂದೆ ಏನು ACP ಆಫೀಸ್ ಇರ್ಬೋದು ಮತ್ತು DCP ಆಫೀಸ್ ಇರ್ಬೋದು ಎಲ್ಲರಿಗೂ ಸಹ ಒಂದು ಹೋಗಿ ಕಂಪ್ಲೇಂಟನ್ನು ಕೊಡ್ತಾರೆ. ಆದರೂ ಸಹ ಪೊಲೀಸರು ಯಾವುದೇ ರೀತಿಯಂಥ ಕ್ರಮವನ್ನು ಕೈಗೊಳ್ಳಲ್ಲ. ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಲೋಕಾಯುಕ್ತ ಪೊಲೀಸರಿಗೂ ಸಹ ಅವರ ತಂದೆ ಏನು ಪ್ರವೀಣ್ ಯಾರಿದ್ದಾರೆ ಅವರು ದೂರನ್ನು ಕೊಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಅಲ್ಲಿನ ಒಂದು IGಯಿಂದ ಎಚ್ಚೆತ್ತುಕೊಂಡು ಇದೀಗ ಪೊಲೀಸರು ತನಿಖೆಯನ್ನು ಆರಂಭಿಸಿದಂಥ ಸಂದರ್ಭದಲ್ಲಿ ಇದೀಗ ರಿವರ್ಸ್ ಆಗಿ ಪೊಲೀಸರ ಒಂದು ಬುಡಕ್ಕೆ ಬಂದಿರುವಂಥದ್ದು. ಸದ್ಯಕ್ಕೆ ಈಗ 3 ಕಮಿಷನರ್ ಅವರು ಅಮಾನತನ ಮಾಡಿರುವಂಥದ್ದು. ಮತ್ತು ಈ ಒಂದು ಕೊಲೆ ಪ್ರಕರಣ ಏನು ದಾಖಲಾಗಿದೆ, ಈ ಒಂದು ಕೊಲೆ ಪ್ರಕರಣದ ಮುಂದಿನ ತನಿಖೆಗಾಗಿ ಬಾನಸವಾಡಿ ACPಗೆ ಈ ಒಂದು ಪ್ರಕರಣವನ್ನು ವರ್ಗಾವಣೆ ಮಾಡಿರುವಂಥದ್ದು. ಯಾಕಂದರೆ ಬೆಂಗಳೂರಿನಲ್ಲಿ ಈ ರೀತಿಯ ಸಾಕಷ್ಟು ಪ್ರಕರಣಗಳು ಸಹ ಒಂದು ವರದಿ ಆಗ್ತಾ ಇರುವಂಥದ್ದು. ಮತ್ತು ಪೊಲೀಸರ ನಿರ್ಲಕ್ಷ್ಯದಿಂದ ಹಲವು ಪ್ರಕರಣಗಳು ಸರಿಯಾಗಿ ತನಿಖೆನೇ ಆಗೋದಿಲ್ಲ ಮತ್ತು ಲ್ಯಾಬ್ಸಿಂದನೂ ಸಹ ಒಂದು ನಾಶ ಆಗುವಂಥ, ಮತ್ತು ಪೊಲೀಸರು ಒಂದು ಆರೋಪಿಗಳಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಈ ರೀತಿಯಾಗಿ ಡಿಲೇ ಆಫ್ ರಿಜಿಸ್ಟ್ರೇಷನ್ FIR ಇರ್ಬೋದು ಮತ್ತು PM ರಿಪೋರ್ಟ್ ಬಂದರೂ ಸಹ FIR ದಾಖಲು ಮಾಡ್ಕೊಳ್ಳೋಕ್ಕೆ ತಲೆ ಮಾಡುವಂಥ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರುವಂಥದ್ದು. ಸದ್ಯಕ್ಕೆ ಈಗ ಈ ಒಂದು ಪ್ರಕರಣದಲ್ಲಿ 3 ಏನೋ ಪೊಲೀಸರು ಕಮಿಷನರ್ ಅಮಾನತನ್ನು ಮಾಡಿ ಆದೇಶವನ್ನು ಮಾಡಿರುವಂಥದ್ದು. ಮುಂದಿನ ದಿನಗಳಲ್ಲಾದರೂ ಪೊಲೀಸರು ಇಂತಹ ಪ್ರಕರಣಗಳನ್ನು, ಯಾಕಂದರೆ ಮಗು ಒಂದು ಸಾವನ್ನಪ್ಪಿದೆ, ಯಾಕಂದರೆ 5 ವರ್ಷದ ಮಗುವನ್ನು ಸಾವನ್ನಪ್ಪಿದೆ, ಪೊಲೀಸರಿಗೂ ಒಂದಷ್ಟು ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಪೊಲೀಸರಿಗೆ ಅಟ್ಲೀಸ್ಟ್ ಒಂದು ಮನುಷ್ಯತ್ವ ಅಥವಾ ಮಾನವೀಯತೆ ಆದರೂ ಇರಬೇಕಾಗುತ್ತೆ. ಯಾಕಂದರೆ ಬೇರೆ ಪ್ರಕರಣದಲ್ಲಿ ಪೊಲೀಸರು ಯಾವ ರೀತಿ ಮಾಡ್ತಾರೆ ಅನ್ನೋದು ಸಹ ಗೊತ್ತಿರುತ್ತೆ. ಆದರೆ ಇಂತಹ ಮಗು ಸಾವನ್ನಪ್ಪಿದೆ, ಒಂದು 5 ವರ್ಷದ ಮಗು ಒಂದು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದೆ ಅಂತ ಕಂಡು ಬಂದರೆ ಅದರಲ್ಲಿ ಒಂದು ಪ್ರಮುಖವಾಗಿ ಮಗು ಅನಾರೋಗ್ಯದಿಂದ ಬಳಲ್ತಾ ಇರಬೇಕು ಅಥವಾ ಏನಾದರೂ ಸೀರಿಯಸ್ ಆಗಿ ಮಗುವಿಗೆ ಒಂದು ಆಕ್ಸಿಡೆಂಟ್ ಆಗಿ ಅಥವಾ ಏನಾದರೂ ಒಂದು ಅನಾರೋಗ್ಯ ಆಗಿರಬೇಕು. ಆದರೆ ಈ ಒಂದು ಪ್ರಕರಣದಲ್ಲಿ ಇದ್ದಕ್ಕಿದ್ದಂತೆ ಮಗು ಏನು ಸಾವನ್ನಪ್ಪುತ್ತಂದರೆ ಅದು ಎಲ್ಲೋ ಒಂದು ಕಡೆ ಅನುಮಾನ ಮೂಡುತ್ತೆ. ಆದರೆ ಪೊಲೀಸರು ಇದನ್ನು ಒಂದು ಬಹಳ ಸೂಕ್ಷ್ಮವಾಗಿ ಏನಾದರೂ ಪ್ರಕರಣವನ್ನು ಭೇದಿಸಿದರೆ ಮತ್ತು ಯಾರು ಇದರಲ್ಲಿ ಪ್ರಮುಖವಾಗಿ ಕೊಲೆ ಆರೋಪಿಗಳು ಯಾರಿದ್ದಾರೆ ಅಥವಾ ಏನು ಮಗು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿತ ಅಥವಾ ಫುಡ್ ಪಾಯ್ಸನ್ನಿಂದ ಏನಾದರೂ ಸಾವನ್ನಪ್ಪಿತ ಏನು ಅನ್ನೋದನ್ನು ಸರಿಯಾಗಿ ತನಿಖೆ ಮಾಡಿದರೆ 3 ಪೊಲೀಸರು ಯಾರೂ ಸಹ ಅಮಾನತು ಆಗ್ತಾ ಇದ್ದಿಲ್ಲ. ಆದರೆ ಪೊಲೀಸರು ಮಾಡಿದ ಒಂದು ನಿರ್ಲಕ್ಷ್ಯಕ್ಕೆ ಒಂದು ಮಗು ಈಗಾಗಲೇ ಸಾವನ್ನಪ್ಪಿರುವಂಥದ್ದು. ಅದ್ರ ಜೊತೆಗೆ ಏನು 2 ಪೊಲೀಸರು ಅರೆಸ್ಟ್ ಮಾಡಿರುವಂಥದ್ದು ಕಾಡುಗೋಡಿ ಪೊಲೀಸರು ಮತ್ತು 3 ಪೊಲೀಸರನ್ನು ಸಹ ಅಮಾನತು ಮಾಡಿ ಕಮಿಷನರು ಆದೇಶ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಅರುಣ್ ಕುಮಾರ್, ಅಶ್ವಗ ನ್ಯೂಸ್, ಬೆಂಗಳೂರು.